ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ 2025 ಅಂತ ಹೇಳಿದ್ರೆ ಇವತ್ತು ನಡೆದಿರುವಂತಹ ಒಂದು ಆ್ಯನುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಇದು ಉತ್ತರ ಕನ್ನಡ ಡಿಸ್ಟಿಕ್ಕಿಂದ ಆಗಿರುತ್ತೆ. ಸೊ ನಿಮಗೆ ಏನಾದರೂ ಬಿಸ್ನೆಸ್ ಸ್ಟಡೀಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಕ್ವಶನ್ಸ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದಕ್ಕೆ ಒಂದು ಐಡಿಯಾ ಸಿಗುತ್ತೆ. ಈಗ ಆಲ್ರೆಡಿ ನಾನು 2024-25 ಮಾಡೆಲ್ ಕ್ವಶನ್ ಪೇಪರ್ಗೆ ಆನ್ಸರ್ನ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ 2024 ಆ್ಯನುವಲ್ ಎಕ್ಸಾಮ್ ಲಾಸ್ಟ್ ಇಯರ್ದು ಕ್ವಶನ್ ಪೇಪರ್ಗೆ ಆನ್ಸರ್ಸ್ ಅಷ್ಟು ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ನೆಕ್ಸ್ಟ್ ನಿಮಗೆ ಈಸಿ ಆಗಲಿ ಓದ್ಕೊಳ್ಳೋದಕ್ಕೆ ಅನ್ನೋ ಕಾರಣಕ್ಕೆ 2 ಮಾರ್ಕ್ಸು 4 ಮಾರ್ಕ್ಸು 8 ಮಾರ್ಕ್ಸಿನ ಸಪ್ರೇಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಸೊ ಅಲ್ಲಿ ಏನು ಕೊಟ್ಟಿದೆ ಅದರಲ್ಲೇ ಕವರ್ ಆಗಿರುವಂಥದ್ದು. ಸೊ ಈ ಒಂದು ಪೇಪರ್ ಅಂತೂ ತುಂಬಾ ಈಸಿ ಆಗಿದೆ, ಹಾಗಾಗಿ ನೋಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗ್ಬೋದು. ಫಸ್ಟು ಪಾರ್ಟ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಕ್ಲಾಸಿಫೈಡ್ ಆ್ಯಸ್ ಆ್ಯನ್ ಆಕ್ಸಿಲರಿ ಟು ಟ್ರೇಡ್ ಅಂತ ಇದೆ. ಆನ್ಸರ್ ಮೈನಿಂಗ್. ಗವರ್ನಮೆಂಟ್ ಕಂಪನಿ ಈಸ್ ಎನಿ ಕಂಪನಿ ಇನ್ ವಿಚ್ ದ ಪೇಡ್ ಅಪ್ ಕ್ಯಾಪಿಟಲ್ ಹೆಲ್ಡ್ ಬೈ ದ ಗವರ್ಮೆಂಟ್ ಈಸ್ ನಾಟ್ ಲೆಸ್ ದ್ಯಾನ್ 51%. ಗೊತ್ತಿದೆ ನಿಮಗೆ, ಇದನ್ನು ಮಾತ್ರ ಕರೆಕ್ಟಾಗಿ ಓದ್ಕೊಳ್ಳಿ. ಎ ಕಸ್ಟಮರ್ ಕ್ಯಾನ್ ಅವೈಲ್ ಬ್ಯಾಂಕಿಂಗ್ ಸರ್ವಿಸಸ್ ಲೈಕ್ ಚೆಕ್ಕಿಂಗ್ ಅಕೌಂಟ್ ಬ್ಯಾಲೆನ್ಸ್, ಒಂದು ಅಪ್ಲೈಯಿಂಗ್ ಫಾರ್ ಲೋನ್, ಬಿಲ್ ಪೇಮೆಂಟ್ ಎಟ್ಸೆಟ್ರಾ ಬೈ ಯೂಸಿಂಗ್ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ವಿತೌಟ್ ವಿಸಿಟಿಂಗ್ ದ ಬ್ಯಾಂಕ್ ಬ್ರಾಂಚ್. ಬ್ಯಾಂಕಿಗೆ ಹೋಗದೆ ಇವೆಲ್ಲ ವರ್ಕ್ಗಳನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಿಸ್ ಸರ್ವಿಸ್ ಆಫ್ ಬ್ಯಾಂಕ್ ಈಸ್ ಕಾಲ್ಡ್ ಇ ಬ್ಯಾಂಕಿಂಗ್. ಓಕೆ, ನೆಕ್ಸ್ಟ್ ಒನ್. ಅಪ್ಲಿಕೇಶನ್ ಫಾರ್ ದ ಅಪ್ರೂವಲ್ ಆಫ್ ನೇಮ್ ಆಫ್ ಎ ಕಂಪನಿ ಈಸ್ ಮೇಡ್ ಟು ರಿಜಿಸ್ಟ್ರಾರ್ ಆಫ್ ಕಂಪನೀಸ್. ಫಾರ್ಮೇಷನ್ ಆಫ್ ಎ ಕಂಪನಿ ಅನ್ನುವ ಚಾಪ್ಟರಲ್ಲಿ ನಾವು ಈ ಕಾನ್ಸೆಪ್ಟ್ಗಳನ್ನ ಓದಿರ್ತೀವಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಿಕ್ಸ್ಡ್ ಶಾಪ್. ಕ್ವಶನ್ನು ನಾಟ್ ಎ ಫಿಕ್ಸ್ಡ್ ಶಾಪ್. ಆನ್ಸರ್ ಪೆಡ್ಲರ್ಸ್. ಓಕೆನಾ. ನೆಕ್ಸ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು. ಬ್ರಾಕೆಟಲ್ಲಿ ಆನ್ಸರ್ನ ಕೊಟ್ಟಿದ್ದಾರೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ದ ಹೆಡ್ ಆಫ್ ದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ಈಸ್ ಕಾಲ್ಡ್ ಆಸ್ ಕರ್ತಾ. Dash is a satellite-based media service, DTH, direct to home. Air pollution has created a hole in ozone layer. The industry set up in a village area is called as dash industry, cottage industry, because cottage industry is also called village industry. Dash is the major document in import transaction, bill of lading. Okay na? Next one, match the following. First one, mixed economy. Answer, existence of both private and public sector. B2C, business to customers. ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಓನರ್ಸ್ ಫಂಡ್. ಕಾಪಿರೈಟ್ ಮೀನ್ಸ್ ರೈಟ್ ಟು ನಾಟ್ ಕಾಪಿ ಅಂತ. ಆನ್ಸರ್ ನಾಟ್ ಕಾಪಿ. GST ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಒನ್ ಕಂಟ್ರಿ ಒನ್ ಟ್ಯಾಕ್ಸ್. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಸ್. ವಾಟ್ ಈಸ್ ಎಂಪ್ಲಾಯ್ಮೆಂಟ್? ಎಂಪ್ಲಾಯ್ಮೆಂಟ್ ರೆಫರ್ಸ್ ಟು ದ ಆಕ್ಯುಪೇಷನ್ ಇನ್ ವಿಚ್ ಪೀಪಲ್ ವರ್ಕ್ ಫಾರ್ ಅದರ್ಸ್ ಅಂಡ್ ಗೆಟ್ ರೆಮ್ಯುನರೇಟೆಡ್ ಇನ್ ರಿಟರ್ನ್. ವಿಚ್ ಆಕ್ಟ್ ಗವರ್ನ್ಸ್ ದ ಕೋಆಪರೇಟಿವ್ ಸೊಸೈಟೀಸ್ ಇನ್ ಇಂಡಿಯಾ? 1912. ಎಕ್ಸ್ಪ್ಯಾಂಡ್ LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ರೈಟ್ ದ ಮೀನಿಂಗ್ ಆಫ್ ರಿಟೇಲ್ ಟ್ರೇಡ್ ಅಂತ ಕೇಳಿದ್ದಾರೆ. ಹೋಲ್ಸೇಲ್ ಟ್ರೇಡು, ರಿಟೇಲ್ ಟ್ರೇಡು, ಇಂಟರ್ನಲ್ ಟ್ರೇಡು, ಎಕ್ಸ್ಟರ್ನಲ್ ಟ್ರೇಡು ಎಲ್ಲ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ. ಸೊ ಹಾಗಾಗಿ ಆ ಮೀನಿಂಗ್ಗಳನ್ನ ನೋಡ್ಕೊಂಡಿರಬೇಕು. ಇಲ್ಲಿ ಕೊಟ್ಟಿರೋದು ರಿಟೇಲ್ ಟ್ರೇಡ್. ರಿಟೇಲ್ ಟ್ರೇಡ್ ಮೀನ್ಸ್ ಸೇಲ್ ಆಫ್ ಗೂಡ್ಸ್ ಇನ್ ರಿಲೇಟಿವ್ಲಿ ಸ್ಮಾಲ್ ಕ್ವಾಂಟಿಟೀಸ್ ಜನರಲಿ ಟು ದ ಅಲ್ಟಿಮೇಟ್ ಕಸ್ಟಮರ್ಸ್. ಓಕೆನಾ. ಲಾಸ್ಟು 1 ಮಾರ್ಕಿನ ಲಾಸ್ಟ್ ಕ್ವೆಶನ್. ಮಂಜು ಈಸ್ ಎ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಹಿ ವಾಂಟೆಡ್ ಟು ಎಕ್ಸ್ಪ್ಯಾಂಡ್ ಹಿಸ್ ಬಿಸ್ನೆಸ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ರೈಟ್ ಎನಿ ಒನ್ ಮೋಡ್ ದಟ್ ಈಸ್ ವೇ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅವೈಲಬಲ್ ಟು ಹಿಮ್ ಅಂತ ಕೊಟ್ಟಿದ್ದಾರೆ. ಮೋಡ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಷ್ಟಿದೆಯೋ ಅಷ್ಟರಲ್ಲಿ ಅದರ ಒಂದು ಪಾಯಿಂಟನ್ನು ಬರೆದ್ರೆ ಸಾಕು. ಫಾರ್ ಎಕ್ಸಾಂಪಲ್, ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್, ಯಾವುದಾದ್ರೂ ಒಂದನ್ನು ಬರೀಬೇಕು. ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ಸು ಪಾರ್ಟ್ ಬಿ ಯಲ್ಲಿ. ಇವೆಲ್ಲವೂ ಕೂಡ ಕೊಟ್ಟಿರುವ ಕ್ವಶನ್ಸೇ. ಮೋಸ್ಟ್ ಆಫ್ ಆಲ್ ಕ್ವಶನ್ಸು ನಿಮ್ಮ 2024-25 ಮಾಡೆಲ್ ಪೇಪರ್ ಏನಿದೆ ಅದರಲ್ಲೂ ತುಂಬಾ ರಿಪೀಟ್ ಆಗಿದೆ. ಯಾಕಂತ ಹೇಳಿದರೆ ನೋಡಿದ್ರೆ ಗೊತ್ತಾಗುತ್ತೆ, ಕ್ವಶನ್ ಪೇಪರಲ್ಲಿ ತುಂಬ ಈಸಿ ಇತ್ತು. ವಾಟ್ ಈಸ್ ಬಿಸ್ನೆಸ್ ರಿಸ್ಕ್ ಅಂತ ಕೇಳಿದ್ದಾರೆ 2 ಮಾರ್ಕ್ಸಿಗೆ. ಸೊ ಆಲ್ರೆಡಿ ಕೊಟ್ಟಿರುವಂತಹ ಟಾಪಿಕ್ ಇದು. ಬಿಸ್ನೆಸ್ ರಿಸ್ಕ್ ರೆಫರ್ಸ್ ಟು ದ ಪಾಸಿಬಿಲಿಟಿ ಆಫ್ ಇನ್ಅಡಿಕ್ವೇಟ್ ಪ್ರಾಫಿಟ್ಸ್ ಆರ್ ಈವನ್ ಲಾಸಸ್ ಡ್ಯೂ ಟು ಅನ್ಸರ್ಟೈನಿಟೀಸ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್. ನೆಕ್ಸ್ಟು ನೇಮ್ ಎನಿ ಟು ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಯಾವುದಾದ್ರೂ ಬರಿಬಹುದು. ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ, ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ, ಯಾವುದು ಬೇಕಾದರೂ ಬರಿಬಹುದು. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್. ನಾನು ನಿಮಗೆ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನು, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸು ಈ ಕಾನ್ಸೆಪ್ಟನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ದೆ. ಸೊ ಇಲ್ಲಿ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನಿಗೆ ಮೀನಿಂಗ್ ಅಂತ ಹೇಳಿದ್ರೆ, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಆರ್ ಪಬ್ಲಿಕ್ ಎಂಟರ್ಪ್ರೈಸಸ್ ಬ್ರಾಟ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ಎ ಸ್ಪೆಷಲ್ ಆಕ್ಟ್ ಆಫ್ ದ ಪಾರ್ಲಿಮೆಂಟ್. ಫಾರ್ ಎಕ್ಸಾಂಪಲ್ LIC ಗೊತ್ತಿದೆ ನಿಮಗೆ, ಅಷ್ಟು ಬರೆದ್ರೆ ಸಾಕು. ನೆಕ್ಸ್ಟು ರೈಟ್ ಎನಿ ಟು ಪೇಮೆಂಟ್ ಮೆಕ್ಯಾನಿಸಮ್ ಇನ್ ಆನ್ಲೈನ್ ಟ್ರಾನ್ಸಾಕ್ಷನ್. ಮಾಡೆಲ್ ಪೇಪರಲ್ಲಿ ಈ ಒಂದು ಕ್ವಶನ್ನ 4 ಮಾರ್ಕ್ಸಿಗೆ ಕೇಳಿದರು. ಸೊ 4 ಮಾರ್ಕ್ಸಿಗೆ ಎಷ್ಟು ಆನ್ಸರ್ ಬೇಕು ಆ ಆನ್ಸರ್ನ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ. ಸೊ ಇಲ್ಲಿ 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ ಜಸ್ಟ್ ಪಾಯಿಂಟ್ಸನ್ನು ಬರೆದ್ರೆ ಸಾಕು. ಕ್ಯಾಶ್ ಆನ್ ಡೆಲಿವರಿ ಬರೀರಿ, ನೆಕ್ಸ್ಟು ಚೆಕ್ ಬರೀರಿ, ಸಾಕಾಗುತ್ತೆ. ಅಥವಾ ನೀವು ಕ್ರೆಡಿಟ್ ಡೆಬಿಟ್ ಕಾರ್ಡ್ಸ್ ಕೂಡ ಬರಿಬಹುದು. ಓಕೆನಾ. ಪ್ಲಾಸ್ಟಿಕ್ ಮನಿ ಕೂಡ ಯೂಸ್ ಮಾಡ್ತೀವಿ ನಾವು ಅನ್ನೋದಕ್ಕೆ ಬರಿಬಹುದು.
ನೆಕ್ಸ್ಟ್ ಸ್ಟೇಟ್ ಎನಿ ಟು ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಟುವರ್ಡ್ಸ್ ಕನ್ಸ್ಯೂಮರ್ಸ್ ಇದೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಕನ್ಸ್ಯೂಮರ್ಸ್, ಟುವರ್ಡ್ಸ್ ಗವರ್ನಮೆಂಟ್, ಟುವರ್ಡ್ಸ್ ಎಂಪ್ಲಾಯ್ಮೆಂಟ್, ಟುವರ್ಡ್ಸ್ ಇನ್ವೆಸ್ಟರ್ಸ್ ಎಲ್ಲವೂ ಕೂಡ ಇಂಪಾರ್ಟೆಂಟು. ಪಾಯಿಂಟ್ಸ್ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ದೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಇಲ್ಲಿ ಟುವರ್ಡ್ಸ್ ಕನ್ಸ್ಯೂಮರ್ಸ್ ಅಂತ ಕೇಳಿದರೆ, ಟುವರ್ಡ್ಸ್ ಕನ್ಸ್ಯೂಮರ್ಸ್ ಅಂತ ಬಂದಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ, ಫೇರ್ ಪ್ರೈಸಸ್ನ ಕೊಡಬೇಕು. ಯಾವುದಕ್ಕೆ? ಗೂಡ್ಸ್ಗೆ ಒಳ್ಳೆ ಕ್ವಾಲಿಟಿ, ಗುಡ್ ಕ್ವಾಲಿಟಿ ಕ್ವಾಂಟಿಟಿ ಪ್ರಾಡಕ್ಟನ್ನು ಪ್ರೊವೈಡ್ ಮಾಡಬೇಕು. ನೇಮ್ ಎನಿ 2 ಸ್ಟೇಜಸ್ ಆಫ್ ಫಾರ್ಮೇಷನ್ ಆಫ್ ಎ ಕಂಪನಿ ಅಂತ ಇದೆ. ಸೊ ಫಾರ್ಮೇಷನ್ ಆಫ್ ಎ ಕಂಪನಿಯಲ್ಲಿ ಏನು 4 ಸ್ಟೇಜಸ್ ಬರುತ್ತೆ, ಅದರಲ್ಲಿ 2 ಸ್ಟೇಜಸ್ನ ಬರೀಬೇಕು. ಫಸ್ಟ್ ಒನ್ ನಾವು ಪ್ರಮೋಷನ್ ಸ್ಟೇಜ್ ಬರೆಯೋಣ. ಸೆಕೆಂಡ್ ಒನ್ ಇನ್ಕಾರ್ಪೊರೇಷನ್, ನೆಕ್ಸ್ಟ್ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್, ನೆಕ್ಸ್ಟ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. 2 ಸ್ಟೇಜಸ್ನ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು ವಾಟ್ ಈಸ್ ಬಿಸ್ನೆಸ್ ಫೈನಾನ್ಸ್. ವಾಟ್ ಈಸ್ ಬಿಸ್ನೆಸ್ ಫೈನಾನ್ಸ್? Finance required by business to establish and run its operations is known as business finance. The requirements of funds by business to carry out its various activities is called business finance. Next one, write the types of shares anta ide. So types baribeku. Illi types equity shares first one, second one preference shares, equity shares, preference shares. Next one, what is entrepreneurship? Entrepreneurship is the process of setting up one's own business. It is one of the 4 major factors of production ಅಂತ ಬರೀಬೇಕು. ಇದು 2 ಮಾರ್ಕ್ಸಿಗೆ. ನೆಕ್ಸ್ಟ್ ಟು ಲಾಸ್ಟ್ ಒನ್, ಸ್ಟೇಟ್ ದ ಟೈಪ್ಸ್ ಆಫ್ ಇಂಟರ್ನಲ್ ಟ್ರೇಡ್ ಅಂತ ಕೇಳಿದ್ದಾರೆ. ಇಂಟರ್ನಲ್ ಟ್ರೇಡಲ್ಲಿ 2 ಟೈಪ್ಸು, ಹೋಲ್ಸೇಲ್ ಟ್ರೇಡ್, ರಿಟೇಲ್ ಟ್ರೇಡ್. ನೆಕ್ಸ್ಟು ಪಾರ್ಟ್ ಸಿ, ಇಲ್ಲಿರುವಂಥ ಕ್ವಶನ್ಸ್ ಒಂದು ತುಂಬಾ ಈಸಿ ಇದೆ. ಇದೆಲ್ಲದೂ ಕೂಡ ನಿಮಗೇನಾದರೂ ಎಕ್ಸಾಮ್ ಆಗಿಲ್ಲ ಅಂದರೆ ಇಂಪಾರ್ಟೆಂಟೇ ಆಗಿರುತ್ತೆ. ಹಿಯರ್ ಫಸ್ಟ್ ಒನ್, ಸೆಕ್ಷನ್ ಸಿ, 4 ಮಾರ್ಕ್ಸಿನ ಫಸ್ಟ್ ಒನ್. Ajay is running Kirani shop under his ownership. All the activities of this shop are under his full management, control and responsibility. Identify the form of business organization referred here. Sole trading concern, STC ಗೊತ್ತಾಗುತ್ತೆ. ಒಬ್ಬನೇ ಓನರು, ಅವನೇ ಮ್ಯಾನೇಜ್ ಮಾಡೋದು, ಅವನೇ ಕಂಟ್ರೋಲ್ ಮಾಡೋದು. ನೆಕ್ಸ್ಟ್ ಎಕ್ಸ್ಪ್ಲೈನ್ ಇಟ್ಸ್ ಎನಿ 3 ಫೀಚರ್ಸ್ ಅಂತ ಇದೆ. ಸೋಲ್ ಟ್ರೇಡಿಂಗ್ ಕನ್ಸರ್ನಿನ 3 ಫೀಚರ್ಸ್ ಬರೆದ್ರೆ ಸಾಕು. ಈಸಿ ಆಫ್ ಫಾರ್ಮೇಷನ್ ಅಂಡ್ ಕ್ಲೋಜರ್, ಅನ್ಲಿಮಿಟೆಡ್ ಲಯಬಿಲಿಟಿ, ಸೋಲ್ ರಿಸ್ಕ್ ಬೇರರ್, ಕಂಟ್ರೋಲ್, ನೋ ಸಪರೇಟ್ ಎಂಟಿಟಿ. ಇದೆಲ್ಲ ಇಂಪಾರ್ಟೆಂಟ್, ನಾನು ಆಲ್ರೆಡಿ ಕೊಟ್ಟಿರುವಂಥ ಕ್ವಶನ್ಸೇ ಆಗಿತ್ತು. ಎಕ್ಸ್ಪ್ಲೈನ್ ಎನಿ 4 ಫೀಚರ್ಸ್ ಆಫ್ ಗ್ಲೋಬಲ್ ಎಂಟರ್ಪ್ರೈಸಸ್. ಗ್ಲೋಬಲ್ ಎಂಟರ್ಪ್ರೈಸಸ್ ಏನಿದೆ ಅದರದ್ದು ಫೀಚರ್ಸ್ನ ಬರೀಬೇಕು. ಫಸ್ಟು ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಹೇಳಿದ್ರೆ ಏನಂತ ಬರ್ಕೊಳ್ಬೇಕು. ಗ್ಲೋಬಲ್ ಎಂಟರ್ಪ್ರೈಸಸ್ ಆರ್ MNC multinational corporations are huge industrial organizations which extend their industrial and marketing operations through a network of their branches in several countries. Features of global enterprises: huge capital resources, foreign collaboration, centralized control, advanced technology, product innovation, marketing strategies, expansion of market territory. Next one, write any 4 difference between goods and services. ಈಸಿ ಇದೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಮೆರಿಟ್ಸ್ ಆಫ್ ಈ ಬಿಸ್ನೆಸ್. ಇದೆಲ್ಲವೂ ಕೂಡ ಕೊಟ್ಟಿರೋದೆ, ಹಾಗಾಗಿ 4 ಮಾರ್ಕ್ಸಿನ ಕ್ವಶನ್ಸ್ ಏನು ಕೊಟ್ಟಿದ್ದೀನಿ ಅಲ್ಲಿ ನೋಡ್ಕೊಳ್ಳಿ ಮಕ್ಕಳೇ. ಎಲ್ಲದಕ್ಕೂ ಆನ್ಸರ್ನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಎನಿ 4 ಸ್ಟೆಪ್ಸ್ ದಟ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಕ್ಯಾನ್ ಟೇಕ್ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್ ಫ್ರಮ್ ಪೊಲ್ಯೂಷನ್ ಅಂತ ಇದೆ. ಇದು ಕೂಡ ಮೆಷರ್ಸ್ ಏನು ಅನ್ನೋದು ಹೇಳಿದ್ದೀನಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಕ್ಲಾಸಸ್ ಆಫ್ MOA, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮೀನಿಂಗ್ ಮತ್ತೆ ಕ್ಲಾಸಸ್ ಹೇಳಿದ್ದೀನಿ. ಶಾರ್ಟ್ ನೋಟ್, ಪಬ್ಲಿಕ್ ಡೆಪಾಸಿಟ್ಸ್, ರಿಟೈನ್ಡ್ ಅರ್ನಿಂಗ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಒನ್, ಇಲ್ಲಿ ಸೋರ್ಸ್ ಆಫ್ ಫಂಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಕರೆಕ್ಟಾಗಿ ಓದ್ಕೊಳ್ಳಿ. ಎ ಶುಗರ್ ಲಿಮಿಟೆಡ್ ಕಂಪನಿ ಹ್ಯಾಸ್ ಡಿಸೈಡೆಡ್ ಟು ಸೆಟ್ ಅಪ್ ಅನದರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ and is looking to raise funds for the same. So it decided to choose appropriate source of funds. Explain any 4 factors that may affect, influence the company's above decision ಅಂತ ಇದೆ. affect factors ಯಾವುದಿದೆ ಅದನ್ನು ಬರೀಬೇಕು. explain any 4 problems facing by small business ಕೇಳಿದ್ದಾರೆ. ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಬ್ರಿಂಗ್ ಔಟ್ ಎನಿ 4 ಡಿಫ್ರೆನ್ಸಸ್ ಬಿಟ್ವೀನ್ ಡೊಮೆಸ್ಟಿಕ್ ಬಿಸ್ನೆಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಎಲ್ಲವೂ ಕೂಡ ಆನ್ಸರ್ ಕೊಟ್ಟಿದ್ದೀನಿ, ಆಲ್ರೆಡಿ ಸಿಗುತ್ತೆ ನಿಮಗಿದು. ಪಾರ್ಟ್ ಡಿಗೆ ಬಂದಾಗ ಸ್ಟಾರ್ಟಿಂಗ್ 3 ಕ್ವಶನ್ ಯಾವ್ದು ಬರುತ್ತೆ ಅಂತ ಹೇಳಿದ್ದೆ, ಅದೇ ಬಂದಿದೆ. ವಾಟ್ ಈಸ್ ಬಿಸ್ನೆಸ್, ಎಕ್ಸ್ಪ್ಲೈನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಎಕ್ಸ್ಪ್ಲೈನ್ ಎನಿ 4 ಮೆರಿಟ್ಸ್ ಆ್ಯಂಡ್ 4 ಲಿಮಿಟೇಷನ್ಸ್ ಆಫ್ ಪಾರ್ಟ್ನರ್ಶಿಪ್, ವಾಟ್ ಈಸ್ ಇನ್ಶೂರೆನ್ಸ್, ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. ನೀವೇನಾದರೂ ಈ ಒಂದು ವಿಡಿಯೋನ ಫಾಲೋ ಮಾಡಿಕೊಂಡು 8 ಮಾರ್ಕ್ಸ್ ಓದೋದೇ ಆದರೆ ಇನ್ಶೂರೆನ್ಸು ಇಂಪಾರ್ಟೆಂಟು, ಬಿಸ್ನೆಸ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್ ಇಂಪಾರ್ಟೆಂಟು. ಇಲ್ಲಿ ವಾಟ್ ಈಸ್ ಬಿಸ್ನೆಸ್, ಎಕ್ಸ್ಪ್ಲೈನ್ ಇಟ್ಸ್ ಆಬ್ಜೆಕ್ಟಿವ್ಸ್ ಅದು ಕೂಡ ಓದ್ಕೊಳ್ಬೇಕು. ಟೈಪ್ಸ್ ಆಫ್ ಇಂಡಸ್ಟ್ರೀಸು ಓದ್ಕೊಳ್ಬೇಕು. ಪಾರ್ಟ್ನರ್ಶಿಪ್ ಅಂತ ಬಂದಾಗ ಇಲ್ಲಿ ಸೋಲ್ ಟ್ರೇಡಿಂಗ್ ಕನ್ಸರ್ನು ಇಂಪಾರ್ಟೆಂಟೇ ಹೇಳಿದ್ದೆ. 4 ಮತ್ತು 8 ಮಾರ್ಕ್ಸ್ 2 ಕಡೆ ಕ್ವಶನ್ ರೈಸ್ ಆಗುತ್ತೆ. ಹಾಗಾಗಿ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ. STC ಸೋಲ್ ಟ್ರೇಡಿಂಗ್ ಕನ್ಸರ್ನು, ಪಾರ್ಟ್ನರ್ಶಿಪ್ ಜಾಯಿಂಟ್ ಸ್ಟಾಕ್ ಕಂಪನಿ, HUF ಕೋಆಪರೇಟಿವ್ ಸೊಸೈಟಿ. ಇಷ್ಟು ಕಾನ್ಸೆಪ್ಟನ್ನು ನೋಡ್ಕೊಳ್ಬೇಕು. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ಒಂದು ಪೇಪರಿಂದ ನಿಮಗೆ ಎಕ್ಸಾಮ್ಗೆ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ಬೋದು ಅನ್ನುವಂಥ ಕಾರಣಕ್ಕೆ ಅಪ್ಲೋಡ್ ಮಾಡಿರುವಂಥದ್ದು. ನೆಕ್ಸ್ಟ್ ನಿಮಗೆ ಯಾವ ಸಬ್ಜೆಕ್ಟ್ ಎಕ್ಸಾಮ್ ನಡೀತಿದೆ ಅದರ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.